ಅತಿ ಮಧುರ ನಿನ್ನ ಗಾನ ಅತಿ ಮಧುರ ನಿನ್ನ ಗಾನ ಏನು ಕಾರಣ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ನನ್ನ ಚಿಂತೆ ಮರೆಸಿದೆ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ನನ್ನ ಚಿಂತೆ ಮರೆಸಿದೆ ಅತಿ ಮಧುರ ನಿನ್ನ ಗಾನ ಅತಿ ಮಧುರ ನಿನ್ನ ಗಾನ ಏನು ಕಾರಣ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ವಾಸುದೇವ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದೆ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆವಿಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಅದರಲ್ಲಿ ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನ, ದುಶ್ಯಾಸನ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಈ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಈ ಯುದ್ಧ ಮುಗಿಯುವುದರಲ್ಲಿ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಮಂದಿ ಜೀವಂತವಾಗಿ ಬದುಕಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಎಲ್ಲವೂ ಧ್ವಂಸ. ನ್ಯಾಯಕ್ಕಿರದಂತ ಮೌಲ್ಯ ಅನ್ಯಾಯಕ್ಕೆ ಕಿಹುದು, ನ್ಯಾಯಕ್ಕಿರದಂತ ಮೌಲ್ಯ ಅನ್ಯಾಯಕ್ಕೆ
ಸಂಸ್ಥಾಪನೆಗೆ ಸಮರ ಅನಿವಾರ್ಯ. ಧರ್ಮ ಸಂಸ್ಥಾಪನೆಗೆ ಸಮರ ಅನಿವಾರ್ಯ. ಪಾಪ ನಿರ್ಮೂಲನೆಯು ವಿಧಿಯ ನಿಯಮ. ಪಾಪ ನಿರ್ಮೂಲನೆಯು ವಿಧಿಯ ನಿಯಮ. ಈ ಯುಗದ ಏಳ್ಗೆಗೆ ನನ್ನಿ ಶ್ರಮ. ಈ ಯುಗದ ಏಳ್ಗೆಗೆ ನನ್ನಿ ಶ್ರಮ. ಕೇಳೆನ್ನ ಕಾಂತೆ ಓ ಸುಗುಣವಂತೆ. ಕೇಳೆನ್ನ ಕಾಂತೆ ಸುಗುಣ ಬರಿತೆ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸು ದೇವ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ದೇವಿ. ಆಹಾ. ಪುರಾತನ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನೆಲ್ಲ ತೊಳೆಯುವೆನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವೆನು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತ ಮಾಡಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಗೆ ಸ್ವಾಮಿ. ದೇವಿ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ. ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ. ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿದಯಾಮಯಿ. ಮಂದರ ಗಿರಿಧರ ನರಸಿದಯಾಮಯಿ. ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ. ನಯನ ಮನೋಹರಿಯೇ.
ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ ಮನಮಂದಿರದೊಳು ನೆಲೆಸಿ ಮನಮಂದಿರದೊಳು ನೆಲೆಸಿ ಪ್ರಣಯಾನಂದದ ತನಿರಸ ಬೀರುವ ಪ್ರಣಯಾನಂದದ ತನಿರಸ ಬೀರುವ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲ್ಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲ್ಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲ್ಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ. ಸ್ವಾಮಿ, ಕಾಳಸರ್ಪವು ಕಚ್ಚಿದವರನ್ನ ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಹಾವಯವವನ್ನು ಚೇಸುವ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮುಕ್ತರಾದ ಈ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗವು ಅಂಕುರಿಸಿರುವುದು. ರಕ್ತಾಶಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆಯಾಗುವುದಿಲ್ಲ. ದೇವಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಪ್ರಿಯ. ದೇವಿ, ನಿನ್ನ ಮಾತಿನಂತೆ ನಾನು ಮತ್ತೊಮ್ಮೆ ಶಾಂತಿ ಸಂಧಾನಕ್ಕೇನೋ ಪ್ರಯತ್ನಿಸುವೆ. ಆದರೆ ಆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವಂತೆ ಭಾಸವಾಗುತ್ತಿದೆ. ದೇವಿ, ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ಪ್ರಯತ್ನ ಪಡುವೆ. ಸ್ವಾಮಿ, ಶಯನ ಮೋಹನ ಮಧುಸೂದನ ಮೋಹನ ಮಧುಸೂದನ ನೀಲ ವಿನೋದನ ನೀಲ ವಿನೋದನ ಧರೆಯನ್ನೊಂದಡಿಯಲಳಿದೈ ಘನ ಚರಣ ಅನುದಿನ ಮುನಿ ವಂದ್ಯ ಪಾವನ ನನ್ನ ಮನದ ರಾಣಿ ರುಕ್ಮಿಣಿ ಅತಿ ಮಧುರ ಸ್ವರಾಮೃತ ಗಾಯನಿ ಈ ನನ್ನ ಮನದ ರಾಣಿ ರುಕ್ಮಿಣಿ ಅತಿ ಮಧುರ ಸ್ವರಾಮೃತ ಗಾಯನಿ ಕೊಳ್ಳಲ ನಾದಕ್ಕೆ ನಲಿದು ಗೋಪಿ ಕೃಷ್ಣನಿಗೊಲಿದು ದೇವಿ ಕೊಳ್ಳಲ ನಾದಕ್ಕೆ ನಲಿದು ಗೋಪಿ ಕೃಷ್ಣನಿಗೊಲಿದು ಹರಿಗೆ ನೆರವಾಗೋ ಸಿರಿದೇವಿ ನೀನು ಹರಿಗೆ ನೆರವಾಗೋ ಸಿರಿದೇವಿ ನೀನು
ನಾನೇ ಧನ್ಯನು, ಆಹಾ. ನಿನ್ನನ್ನು ವರಿಸಿದ ನಾನೇ ಧನ್ಯನು. ಕಮಲನಯನೆ ಮಾಧವನ ರಸಿ, ಕಮಲನಯನೆ ಮಾಧವನ ರಸಿ. ರೂಪಸಿ ಪ್ರೇಯಸಿ, ರೂಪಸಿ ಪ್ರೇಯಸಿ, ನರವೇಷದಿ ಜನಿಸಿ, ಆಹಾ. ನರವೇಷದಿ ಜನಿಸಿ ದರೆಯ ದುರಿತವನ್ನು ಅರಿಸಲೆಂದವತರಿಸಿ ಹರಿಯನು ಸಿರಿಯಿಂದ ವರಿಸಿದ. ಕಮಲನಯನೆ ದೇವಿ ಕಮಲನಯನೆ, ಕಾಂತೆ ಕಮಲನಯನೆ ಮಾಧವನ ರಸಿ. ಮೊರೆಯ ಕೀಳು ಗೋಪಿನೋಲ ಕೃಷ್ಣ ಕೃಷ್ಣ ಕೃಷ್ಣ
ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ನಿಮಗಾದ್ರೂ ಈ ನಿಮ್ಮ ಸಹೋದರಿಯ ಕಷ್ಟವು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ಈ ನಿಮ್ಮ ಸಹೋದರಿಯ ಕಷ್ಟವನ್ನು ಪರಿಹರಿಸುತ್ತದೆ. ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ಸ್ಮರಿಸಿಕೊಳ್ಳುತ್ತಾ ಈ ರೀತಿ ದುಃಖಿಸುತ್ತಿರುವೆ ಏಕೆ? ನಿನ್ನ ಆ ಬಹುದಿನಗಳ ಬಯಕೆಯು ಈಡೇರುವ ಕಾಲವು ಸಮೀಪದಲ್ಲಿರುವುದು. ಶಾಂತಳಾಗು ದೇವಿ. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇನಣ್ಣ ಈ ನಿಮ್ಮ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನೇ ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುಗಳೊಡನೆ ನಮಗೆಂತಹ ಶಾಂತಿ? ಆ ಕೌರವರ ತಲೆಗಳ ರಣದೊಳ್ ಪುಡಿ ಪುಡಿ ಗೈವೆ ಗದೆಯೊಳಗೆ ಈ ಭೀಮನ ಕೋಪಾಗ್ನಿಯು ಆರದು ಶಾಂತಿ ಸಂಧಾನಕ್ಕೆ. ದೇವಿ ಆ ಕೌರವರ ತಲೆಗಳ ರಣದೊಳ್ ಪುಡಿ ಪುಡಿ ಗೈವೆ ಗದೆಯೊಳಗೆ ಈ ಭೀಮನ ಕೋಪಾಗ್ನಿಯು ಆರದು ಶಾಂತಿ ಸಂಧಾನಕ್ಕೆ. ಕೇಳುವೆ ಕೇಳು ದ್ರುಪದ ನಂದಿನಿ, ಕೇಳುವೆ ಕೇಳು ದ್ರುಪದ ನಂದಿನಿ. ತೊಡೆ ಕಟ್ಟಿ ಕರೆದವನ ತೊಡೆಯನ್ನು ಮುರಿದು ಮುಡಿ ಪಿಡಿದು ಎಳೆದವನ ಕರುಳನ್ನು ಬಗೆದು ತೊಡೆ ಕಟ್ಟಿ ಕರೆದವನ ತೊಡೆಯನ್ನು ಮುರಿದು ಮುಡಿ ಪಿಡಿದು ಎಳೆದವನ ಕರುಳನ್ನು ಬಗೆದು ಗಾಂಧಾರಿ ಸುತರನ್ನು ಬಿಡಿದಳೆ ತಂದು ಗಾಂಧಾರಿ ಸುತರನ್ನು ಬಿಡಿದಳೆ ತಂದು ರುಂಡ ಮುಂಡ ಚೆಂಡಾಡದ ಬಿಡೆನ ರುಂಡ ಮುಂಡ ಚೆಂಡಾಡದ ಬಿಡೆನ ಆ ಕೌರವರ ತಲೆಗಳ ರಣದೋಳ್ ಪುಡಿ ಪುಡಿ ಗೈವೆ ಗದೆಯೊಳಗೆ ಈ ಭೀಮನ ಕೋಪಾಗ್ನಿಯು ಆರದು ಶಾಂತಿ ಸಂಧಾನಕ್ಕೆ. ಕೇಳುವೆ ಕೇಳು ದ್ರುಪದ ನಂದಿನಿ, ಕೇಳುವೆ ಕೇಳು ದ್ರುಪದ ನಂದಿನಿ, ದ್ರುಪದ ನಂದಿನಿ, ದ್ರುಪದ ನಂದಿನಿ. ಭಯಂಕರವಾದ ಸಂಗ್ರಾಮ ಕ್ಷೇತ್ರದಲ್ಲಿ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ನಮ್ಮಗಳ ಆತ್ಮಕ್ಕೆ ಶಾಂತಿ ಇಲ್ಲ ಅಗ್ರಜ, ಶಾಂತಿ ಇಲ್ಲ. ಭೀಮಸೇನ, ನಿನ್ನ ಹೃದಯದಲ್ಲುಂಟಾಗುತ್ತಿರುವ ಭೀಕರ ಹೋರಾಟದ ಸಂಗ್ರಾಮವನ್ನು ನಾನು ಬಲ್ಲೆನು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿರುವುದಾಗಿ ತಿಳಿಸಿರುವನು. ಇನ್ನೇನು ಪಾರ್ಥನೊಡನೆ ಅಪರಮಾತ್ಮನ ಆಗಮನವೂ ಆಗುವುದು. ಆತನು ಬಂದು ಏನು ವಿಷಿತವನ್ನು ತಿಳಿಸುವನೋ ಅದರಂತೆ ನಡೆಯೋಣ. ಸಮಾಧಾನ ಒಂದು ಸಹೋದರ. ಸಮಾಧಾನ ಇನ್ನೆಲ್ಲಿಯ ಸಮಾಧಾನ? ತುಂಬಿದ ರಾಜಸಭೆಯಲ್ಲಿ ಪಾಂಡವರ ಪಟ್ಟದರಸಿಯಾದ ಈ ದ್ರೌಪದಿಯನ್ನು ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ಕರೆದನಲ್ಲ ಆ ಕುರುಡನ ಮಗ ಕುನ್ನಿ ಕೌರವ. ಆಗಲೂ ಸಮಾಧಾನ? ನಮ್ಮೆಲ್ಲರ ಸಿರಿ ಸಂಪತ್ತನ್ನೆಲ್ಲ ಅಪಹರಿಸಿ ನಮ್ಮೈವರಿಗೂ ವನವಾಸವನ್ನು ನಿಶ್ಚಯಿಸಿದನಲ್ಲ, ಆಗಲೂ ನಿನಗೆ ಸಮಾಧಾನ? ಅಗ್ರಜ, ಅವುಗಳನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಬೆಕ್ಕರಿಸುವರ ಸಕ್ಕಡಗಿಸದೆ ಬಿಡುವೆನೆ ನಾವು, ಬೆಕ್ಕರಿಸುವರ ಸಕ್ಕಡಗಿಸದೆ ಬಿಡುವೆನೆ ನಾವು. ದುರಾಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು, ದುರಾಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು. ದುರಾಕ್ರದೊಳೆಂಬ ಶೌರ್ಯವನ್ನರಿಯದೆ, ದುರಾಕ್ರದೊಳೆಂಬ ಶೌರ್ಯವನ್ನರಿಯದೆ ಧಿಕ್ಕರಿಸುವರ ಸಕ್ಕಡಗಿಸದೆ ಬಿಡುವೆನೆ ನಾವು. ಧರೆಯಲ್ಲಿ ಕುಂತಿ ಕುಮಾರರ ಧರ್ಮವನ್ನರಿಯದೆ ಜರಿದವರ ಆರಾಧರಿಸದೆ, ಧರೆಯಲ್ಲಿ ಕುಂತಿ ಕುಮಾರರ ಧರ್ಮವನ್ನರಿಯದೆ ಜರಿದವರ ಆರಾಧರಿಸದೆ, ಸಿಗಿದವರ ಹೃದಯದ ಬಿಸಿ ರಕ್ತ ಹೊರ ತೆಗೆದು ಅಗ್ರಜ, ಸಿಗಿದವರ ಹೃದಯದ ಬಿಸಿ ರಕ್ತ ಹೊರ ತೆಗೆದು ನರಿನಾಯಿ ಗಂಡುಗಳಿಗೆ ಆನಂದ ಪಡಿಸುವೆ. ಹರಿನಾಯಿ ಗಂಡುಗಳಿಗೆ ಆನಂದ
ಕೋದಂಡ ಪಾಂಡು ಕುಮಾರರ ನಿಂದಿಸಿ ಅಗ್ರಜ ಕೋದಂಡ ಪಾಂಡು ಕುಮಾರರ ನಿಂದಿಸಿ ಧಿಕ್ಕರಿಸುವರ ಸತ್ತಡಗಿಸದೆ ಬಿಡುವೆನೆ ನಾವು ಧಿಕ್ಕರಿಸುವರ ಸತ್ತಡಗಿಸದೆ ಬಿಡುವೆನೆ ನಾವು ದುರಹಂಕಾರಿಗಳ ದರ್ಪವ ಭೂಮಿಗೆ ತುಳಿಯುವೆ ನಾವು ದುರಹಂಕಾರಿಗಳ ದರ್ಪವ ಭೂಮಿ ತುಳಿಯುವೆ ನಾವು ದುರಾಂಗಗಳೆಂಬ ಶೌರ್ಯವನ್ನರಿಯದೆ ದುರಾಂಗಗಳೆಂಬ ಶೌರ್ಯವನ್ನರಿಯದೆ ಧಿಕ್ಕರಿಸುವರ ಸತ್ತಡಗಿಸದೆ ಬಿಡುವೆನೆ ನಾವು ಅಗ್ರಜ ಆ ಕೌರವರ ಬಲವೆಷ್ಟಿದೆ ಎಂಬುದನ್ನು ರಣಾಂಗಣದಲ್ಲಿ ನಾನು ನೋಡಲೇಬೇಕು. ಪರಮಾತ್ಮ, ವಾಸುದೇವ, ಕೃಷ್ಣ, ಲಕ್ಷ್ಮೀಪತಿ, ನೀನಲ್ಲದೆ ನಮಗಾರು ಗತಿ. ಪರಮಾತ್ಮ, ಆರುಗತಿ ನಮಗಾರುಗತಿ, ಆರುಗತಿ ನಮಗಾರುಗತಿ, ಆರುಗತಿ ನಮಗಾರುಗತಿ, ಆರುಗತಿ ನಮಗಾರುಗತಿ. ಲಕ್ಷ್ಮೀಪತಿ ಮುರಿದ ವೀಣೆಯ ತಂತಿಯು ಒಡೆದ ಕೊಳ್ಳಲಿನ ಶ್ರುತಿಯು, ಮುರಿದ ವೀಣೆಯ ತಂತಿಯು ಒಡೆದ ಕೊಳ್ಳಲಿನ ಶ್ರುತಿಯು, ಮುರಿದ ವೀಣೆ ಒಡೆದ ಕೊಳ್ಳಲು, ಮುರಿದ ವೀಣೆ ಒಡೆದ ಕೊಳ್ಳಲು ನಾದವೊಂದುವುದೇ, 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 ನಾದವೊಂದುವುದೇ. ಅಂತೆಯೇ ಈ ಮಾನವರಾಗಲಿ, ಅದರಂತೆಯೇ ಈ ಮಾನವರಾಗಲಿ, ಅಂತೆಯೇ ಈ ಮಾನವರಾಗಲಿ, ಅದರಂತೆಯೇ ಈ ಮಾನವರಾಗಲಿ. ಲಕ್ಷ್ಮೀಪತಿ ನೀನಲ್ಲದೆ ನಮಗಾರು ಗತಿ, ನೀನಲ್ಲದೆ ನಮಗಾರು ಗತಿ, ನೀನಲ್ಲದೆ ನಮಗಾರು ಗತಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮಗಳ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದುದು ಪರಮಾತ್ಮ. ಧರ್ಮನಂದನ, ನನ್ನನ್ನೇಕೆ ನೀನು ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇನು? ಅದಿರಲಿ, ಆ ಕೌರವರಿಂದ ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಉಪಯೋಗವೇನು? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಅಂದರೆ ಸಮರವನಲ್ಲೆನಯ್ಯ, ಸಮರವನಲ್ಲೆನಯ್ಯ, ಕಮಲಾಚ ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ, ಆಶಾಶ್ವತ ನರ ಜನ್ಮ ಹಿಮದನ್ವಯ, ಆಶಾಶ್ವತ ನರ
ವಾಸುದೇವ ಧರ್ಮನಂದನ, ಕರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಕುರು ಪಾಂಡವರ ಶವಗಳ ಕಾಂಬುದೇ. ವಾಸುದೇವ ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ. ಎಳ್ಳು ಒಂದು ಮಣ್ಣಿಗೋಸ್ಕರ ಎಳ್ಳು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಪಡಿದಾಡಿ ಮಾಡಿದರು. ಹಿಂದೆ ಅನೇಕರು ಪಡಿದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರ ನೀದರು ಸರಿ. ಭರತ ಭೂಮಿಯನ್ನು ಯಾರಾಡಿದರು ಸಮರವನೊಲ್ಲೆನಯ್ಯ ಕಮಲಾಚ ಗಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ವಾಸುದೇವ ಧರ್ಮನಂದನ, ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಆಶಾಶ್ವತ ನರ ಜನ್ಮ. ಹಿಮದನ್ವಯ ಆಶಾಶ್ವತ ನರ ಜನ್ಮ. ಹಿಮದನ್ವಯ ಆಶಾಶ್ವತ ನರ ಜನ್ಮ. ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ ವಾಸುದೇವ ಧರ್ಮನಂದನ, ಅಶಾಶ್ವತವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತವಾದ ಈ ಭರತ ಭೂಮಿಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆ ದಾವ ಜಲದಿಂದ ತುಳಿದು ಪವಿತ್ರಗೊಳಿಸಲಿದೇವ. ಅದಕ್ಕಾಗಿಯೇ ನೀವೀಗಲೇ ಆ ದುರ್ಯೋಧನನ ಬಳಿಗೆ ತೆರಳಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮರಾಯ, ಪರಮಾತ್ಮ, ನಿನ್ನ ಮನೋಭಿಷ್ಟವು ಧರ್ಮಸಮ್ಮತವೇ ಆದರೂ ಇದಕ್ಕೆ ಈ ನಿನ್ನ ಸಹೋದರರ ಸಹಮತವಿದೆಯೇನು? ನಮ್ಮಗಳ ಅಭಿಮತ ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಪರಮಾತ್ಮ, ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರು ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಹೇಳು ಕೃಷ್ಣ, ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಶ್ರಮ ವಹಿಸಿ ದುಡಿದಿದ್ದೇನೆ ಒಪ್ಪಿದು ಕುರು ರಾಕ್ಷಸರ ಗರ್ಭ ಸೀಳ್ವೆ ಗದೆಯಳು. ಒಪ್ಪಿದ ಕುರು ರಾಕ್ಷಸರ ಗರ್ಭ ಸೀಳ್ವೆ ಗದೆಯಳು. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಡೆ ವಂದಿಸಿ ಬೇಡುವೆ ನಿನಗೆ. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡುವೆ ನಿನಗೆ. ಮಂದಮತಿಯ ಕೌರವರ ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ಪರಮಾತ್ಮ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚೇಚೆ,
ಧಿಕ್ಕಾರವಿರಲಿ ನಮ್ಮಿ 7 ಜನ್ಮಕ್ಕೆ. ಭೀಮ, ಹಾಗಾದರೆ ನೀನು ನಿಮ್ಮಣ್ಣನ ಮಾತಿನಂತೆ ಸಂಧಿಗೆ ಸಹಮತಿಸಿದೆಯಾ? ಇನ್ನು ಪಾರ್ಥ, ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ? ಪರಮಾತ್ಮ, ಅಣ್ಣನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟಾರ್ಥ ದೈವಗಳಾದವು. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಬಾತೃವೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಯಾಕೆ ಧಿಕ್ಕಾರವಿರಲಿ ಈ ನಮ್ಮ ಕೀರ್ತನದ ಬಾಳ್ವೆಗೆ. ಅಂತೂ ನೀನು ಕೂಡ ಸಂಧಿಗೆ ಸಹಮತಿಸಿದಂತೆಯೇ ಆಯಿತು. ಲೋಕೈಕ ವೀರರಾದ ಭೀಮಾರ್ಜುನರೇ ಶಾಂತಿ ಸಂಧಾನಕ್ಕೆ ಸಹಮತಿಸಿರುವಾಗ, ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಧರ್ಮರಾಯರ ಮಾತನ್ನು ಎಂದಿಗೂ ಮೀರುವುದಿಲ್ಲ. ಇನ್ನಾರು ತಂಗಿ ದೃಪದ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಮತ ನಿನಗೂ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅವಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಜನಾರ್ದನ ಕೃಷ್ಣ ಪಂಚ
ಧರ್ಮರಾಯರು. ಇವರು ಇವರು ನನ್ನ ಪತಿ. ಛೀ! ಓಹೋ, ಭೀಮಸೇನ ರುದ್ರಾಂಶ ಸಂಭೂತ, ಬಂಡಿ ಬಂಡಿ ಅನ್ನವನ್ನು ತಿಂದು ಭಾಂಡವಕನನ್ನು ಕೊಂದ ಗಂಡ. ನಿಮಗೇಕೆ ಬೇಕು ಈ ಗಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ಛೀ! ಸಾಕು ಸುಮ್ಮನೆ. ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ ಸ್ವಾಮಿ. ದೇವಿ ಸಾಕು ಸುಮ್ಮನೆ ಇರಿ. ಛೀ! ಅಣ್ಣ, ಸಹೋದರಿ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ, ಅಗ್ನಿಗಾಹುತಿಯಾಗುತ್ತೇನೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡುವೆ? ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಎಂದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯುತ್ತಿಲ್ಲ ಭೀಮ. ಆದರೂ ಸತಿಯ ಅರ್ಥನಾದವನ್ನ ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇನೆಯ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲವೇ? ಸಂಬಂಧವಿಲ್ಲದೆ ಎಂದು ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೇನು ಗನಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನಂತ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ಬಾವ ಕೃಷ್ಣ, ನುಡಿದು ಮರೆತೆಯೋ? ಮರೆತು ನಿದ್ರೆಯೊಳಿ ಹೇಯೋ ಇಡಿಂಬ ಮನೋಹರ. ಈ ನಿನ್ನ ಕುಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ? ಈ ನಿನ್ನ ಕಂಬನಿಯ ಬದಲಾಗಿ ಹಾಗೆಯೇ ಹೆಂಡಿರ ಕಣ್ಣಲ್ಲಿ ಶತಸಹಸ್ರಾರ್ ಕಂಬನಿಯನ್ನೇ ಧರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಆ ಕಲಕಿ ಕುರು ಸಮುದ್ರ ಸೆಳೆದು ತರುವೆ ನಾನ್ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ. ಆ ಬಗೆದ ದುಶ್ಯಾಸನನ ಒಡಲ ಪುಡಿಗಟ್ಟಿ ಪಾತಕಿ ದುರ್ಯೋಧನನ ತೊಡೆಯ. ದೃಪದ ಸುತೆ, ಕಟ್ಟಿಸುವೆ ನಿನ್ನೀ ಬಿರುಮುಡಿಯ. ಪಡದಿರು ನೀ ವ್ಯತೆಯ ನರಕಮರ್ದನ. ಋಕೋದರ ಕೇಳೆನ್ನ ಅಭಿಮತ. ಹೇಳು. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆದಂದು ರಣಕ್ಕೆ ತಲೆಗಳನ್ನು ಕಚ್ಚಿ ಅಣಗಳನ್ನು ಕೆಡಿ ರಣದಾಹ ಮುಗಿಸಿಕೊಳ್ಳೆ. ಬಲಶೂನ್ಯತೆಯ ಕುಲ ಹೇಡಿಗಳನ್ನು ಸೆಳೆದಂದು ರಣಕ್ಕೆ ತಲೆಗಳನ್ನು ಕಚ್ಚಿ ಅಣಗಳನ್ನು ಕೆಡಿ ರಣದಾಹ ಮುಗಿಸಿಕೊಳ್ಳೆ. ಪರಮಾತ್ಮ ಪಾಂಡವರ ರಸಿಯ ತುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಯ ಭಲೆ, ಭಲೆ.
ದರ್ಪದಿ ತೆರವ ಗುರುವರನ ಕಾಲ್ಗಳ ತಿಳಿದು ಗಿರಗಿರನೆ ಗಿರಗಿರನೆ ಬೀಳಿಸಿ ನೆಲ ಕಪ್ಪಳಿಸುವೆ. ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಕೆಳೆ ತನ್ನುವನಕ್ಕೆ ತಲೆಗಳನ್ನು ತಚ್ಚಿ ಎಣಗಳನ್ನು ಕೆಡಿಸಿ ಬೆಳೆದಾಹರಿಸಿಕೊಂಡ್ರೆ. ಬಲಶೂನ್ಯತೆಯ ಕುಲ ಹೇಳಿಗಳನ್ನು ಕೆಳೆ ತನ್ನುವನಕ್ಕೆ ತಲೆಗಳನ್ನು ತಚ್ಚಿ ಎಣಗಳನ್ನು ಕೆಡಿಸಿ ಬೆಳೆದಾಹರಿಸಿಕೊಂಡ್ರೆ. ಬೆಳೆದಾಹರಿಸಿಕೊಂಡ್ರೆ. ಪರಮಾತ್ಮ ದಯಮಾಡಿ ಸಂಧಿಯನ್ನು ನಿರಾಕರಿಸಿದರು. ಭೀಮಾ ಭೀಮಾ ಹೌದು ಪರಮಾತ್ಮ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಕರಿಸಿದರೆ ಅದರ ವಿಷವು ಅಮೃತವಾಗಿದೆ. ಏಕೆ ಮರೆತರೇಕೆ? ಅವರು ಕೊಟ್ಟ ನಮಗೆ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಂಡರೊಡನೆ ಸಂಧಿಯೇ. ನಾನಂದು ಗೈದ ಶಪಥ ಕಣದನ್ನು ತೋರುವೆ, ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ ಕಣದನ್ನು ತೋರುವೆ, ನಾನಂದು ಗೈದ ಶಪಥ. ಅರಳಿಂ ಪಡೆದ ಈಶ್ವರದಿಂ ಗುರುಕುಲವನ್ನು ವಧಿಸುವೆ, ಅರಳಿಂ ಪಡೆದ ಈಶ್ವರದಿಂ ಗುರುಕುಲವನ್ನು ವಧಿಸುವೆ, ನಾನಂದು ಗೈದ ಶಪಥ. ಪರಮಾತ್ಮ ಈ ಪಾಂಡವ ಕುಲ ಸತಿಯಂ ಅವಹೇಳನ ಗೈದ ಕುಲನೆಲ್ಲ ಇಲ್ಲದ ಅಲೆಯುವ ಕರ್ಣನ ಕೊಲ್ವನೆಂದನ ಸಹಿ. ಪಾಂಡವ ಕುಲ ಸತಿಯಂ ಅವಹೇಳನ ಗೈದ ಕುಲನೆಲ್ಲ ಇಲ್ಲದ ಅಲೆಯುವ ಕರ್ಣನ ಕೊಲ್ವನೆಂದನ ನಾನೆಂದು ಗೈದ ಶಪಥ. ರಣದಲ್ಲಿ ತೋರುವೆ, ನಾನೆಂದು ಗೈದ ಶಪಥ. ವೀರ ಪರಾಕ್ರಮ ರೈವರು ನಾವು, ನಾರಿಯ ಪಂಥವ ತೀರಿಸದಾದವು. ಪರಮಾತ್ಮ ವೀರ ಪರಾಕ್ರಮ ರೈವರು ನಾವು, ನಾರಿಯ ಪಂಥವ ತೀರಿಸಿದ ಬಾರೀರದಿಂದಣ್ಣನ ಮಾತಿಗೆ, ಬಾರೀರದಿಂದಣ್ಣನ ಮಾತಿಗೆ ಮೀರದ ಸೋತು ತಲೆಬಾಗಿ ನಾನೆಂದು ಗೈದ ಶಪಥ. ರಣದಲ್ಲಿ ತೋರುವೆ, ನಾನೆಂದು ಗೈದ ಶಪಥ. ಪರಮಾತ್ಮ ನಾನೆಂದು ಗೈದ ಶಪಥ, ರಣದಲ್ಲಿ ತೋರುವೆ, ನಾನೆಂದು ಗೈದ ಶಪಥ. ಪರಮಾತ್ಮ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯು ನಡೆಯಲೇಬೇಕು, ಯುದ್ಧವು ತೀರಲೇಬೇಕು. ಪಾರ್ಥ ಪಾರ್ಥ ಪ್ರಾಣೇಶ್ವರ, ಧರ್ಮನಂದನ ಪರಮಾತ್ಮ ಭೀಮಾರ್ಜುನರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಶಾಂತಿ ಸಂಧಾನಕ್ಕೆ ಸಹಮತಿಸಿದರಾದರೂ ಅವರ ಮನಸ್ಸಿನಲ್ಲಿ ಕೋಪದ ಜ್ವಾಲೆ ದಗದಗನೆ ಒತ್ತಿ ಉರಿಯಲಾರಂಭಿಸಿದೆ. ಅದನ್ನು ಶಮನ ಮಾಡಲಾಗದೆ ಅವರಿಬ್ಬರು ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ವಾಸುದೇವ, ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನು. ವಾಸುದೇವ, ಹರಿ ಸಾರ್ವಭೌಮನಿನ್ನೋ ಮೊರೆಯಿಟ್ಟು ಬೇಡುವೆನು. ಕರುಣದಿಂದ ಆಲಿಸೆಯ ಕೃಷ್ಣ. ಧರ್ಮನಂದನ
ಧರ್ಮನಂದನ. ನನ್ನ ಸಮಸ್ತ ವಿಚಾರವನ್ನು ಅರಿತಂತಹ ಪ್ರಭು ನೀನು. ಇನ್ನು ನಿಮ್ಮ ಮನ ಬಂದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಾನದ ಸಭೆ ನಡೆಯಲೇಬೇಕು. ಭೀಮಾರ್ಜುನರ ಕೋಪದ ಜ್ವಾಲೆ ಹಾರಲೇಬೇಕು. ದ್ರೌಪದಿಯ ಕಣ್ಣೀರು ಬತ್ತಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಆ ಸಂಧಿಗಾಗಿಯೇ ನಾಳಿನ ಕುರುಸಲು ನಿಮ್ಮ ಇಚ್ಛೆಯಂತೆ ಆಗಲಿ ದೇವ. ಅಣ್ಣ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡ್ರು. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ಕೂಡ ನಿನ್ನನ್ನೇ ಕೂಡಿದೆ ಅಣ್ಣ. ತಂಗಿ, ಈ ವಿಚಾರದಲ್ಲಿ ನಾನು ಮಾಡುವುದಾದರೂ ಏನಿದೆ ಅಮ್ಮ? ನೀನೇ ಕಂಡಂತೆ ಧರ್ಮರಾಯರು ಯಾವಾಗಲೂ ಧರ್ಮವನ್ನೇ ಪಾಲಿಸುತ್ತಾ ದುರ್ಯೋಧನನೊಂದಿಗೆ ಶಾಂತಿ ಸಂಧಾನಕ್ಕೆ ಪ್ರಯತ್ನ ಪಡುತ್ತಿರುವರು. ಆ ಶಾಂತಿ ಸಂಧಾನ ಸಭೆಗೆ ದೂತನಾಗಿ ನನ್ನನ್ನೇ ಕಳುಹಿಸುತ್ತಿರುವರು. ಅಣ್ಣ, ಇನ್ನು ಭೀಮಾರ್ಜುನರೋ ಅಣ್ಣನ ಮಾತಿಗೆ ಎದುರಾಡಲಾಗದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ನಾನು ಮಾಡುವುದಾದರೂ ಏನಿದೆ ಅಮ್ಮ? ಅಣ್ಣ, ನನ್ನ ಪತಿಗಳು ಮಾಡಿದ ವಾಗ್ದಾನವನ್ನು ಮರೆತು ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವರು. ಆದರೆ ಈ ನನ್ನ ಬಿಚ್ಚಿರುವ ಕೇಶರಾಶಿಯೋ ನನ್ನ ಕಾಲಿಗೆ ಮುಳ್ಳಿನೋಪಾದಿಯಲ್ಲಿ ಚುಚ್ಚುತ್ತಿರುವುದು. ಹೇಗಾದರೂ ಮಾಡಿ ಸಂಧಿಯ ನಿರಾಕರಿಸಿ ಯುದ್ಧವೇ ಆಗುವಂತೆ. ಅಣ್ಣ, ಏಕಿ ವೇದನೆ ಸೋದರಿ, ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರು, ಚಿಂತಿಸದಿರು ನಾನಿರು, ಏಕಿ ವೇದನೆ ಸೋದರಿ. ಗುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿಗಿಡಿದೆಲೆ ತಂದು ಸರ್ವರೆದುರಿನೊಳು ಮನ ಬಹರಿಸುವ ಸಮಯದಿ ನೀನಂದು. ಗುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿಗಿಡಿದೆಲೆ ತಂದು ಸರ್ವರೆದುರಿನೊಳು ಮನ ಬಹರಿಸುವ ಸಮಯದಿ ನೀನಂದು. ಕೃಷ್ಣ ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು ಮೊರೆ ಇಡುತ್ತಾಲೆನ್ನ ಕರೆಯಲ ಕ್ಷಣ ಬಂದು. ಅಲ್ಲವೇ ಸಹೋದರಿ? ಮೊರೆ ಇಡುತ್ತಾಲೆನ್ನ ಕರೆಯಲ ಕ್ಷಣ ಬಂದು ಮರೆಯಲ್ಲಿ ನಿಂತು ರಕ್ಷಿಸಲಿಲ್ಲವೇ? ನಾವೋಡಿ ಬಂದು ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರು, ಚಿಂತಿಸದಿರು ನಾನಿರು, ಏಕಿ ವೇದನೆ ಸೋದರಿ, ಸೋದರಿ. ತಂಗಿ, ನಾನೇನೋ ಸರ್ವ ಪ್ರಕಾರಗಳಿಂದಲೂ ಆ ಮದೋನ್ಮತ್ತನಾದ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನೇ ಏರ್ಪಡಿಸಿಕೊಂಡು ಬರುವೆ. ನಾನು ಬರುವ ವೇಷ್ಟರಲ್ಲಿ ಯುದ್ಧ ವಿಮುಖರಾದ ಈ ನಿನ್ನ ಪತಿಗಳ ಮನಸ್ಸನ್ನ ಕೆರಳಿಸಿ ಯುದ್ಧೋನ್ಮುಖರಾಗಿ ಮಾಡುವ ಕಾರ್ಯ ನಿನ್ನದು. ಆಗಬಹುದೇ? ಕೃಷ್ಣ 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 ಹೇ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ
ಅಣ್ಣ